ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಏಪ್ರಿಲ್ 30 ಅಕ್ಷಯ ತೃತೀಯ ದಿನ. ಹಿಂದೂ ಸಂಪ್ರದಾಯದಲ್ಲಿ ಅಕ್ಷಯ ತೃತೀಯದಂದು ಅದಕ್ಕೆ ಆದಂತಹ ವಿಶೇಷ ಸ್ಥಾನಮಾನ ಇದೆ. ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನನ್ನು ಕೂಡ ಪೂಜಿಸುವಂಥದ್ದು ಸಂಪತ್ತನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರನ ವಿಗ್ರಹ ಅಥವಾ ಯಂತ್ರವನ್ನ ಇರಿಸುವುದು ಮತ್ತು ನೀಲಿ ಬಣ್ಣವನ್ನ ಬಳಸುವುದು ಆರ್ಥಿಕ ಸಮೃದ್ಧಿಯನ್ನ ಹೆಚ್ಚಿಸುತ್ತೆ. ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಡುವುದು ಬಹಳ ಮುಖ್ಯ. ಈ ಸರಳ ಕ್ರಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಅದು ಸಮೃದ್ಧಿಯನ್ನ ತರುತ್ತೆ ಅಂತ ಹೇಳುತ್ತವೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನದಂದು ಅಕ್ಷಯ ತೃತೀಯ ಹಬ್ಬವನ್ನ ಆಚರಿಸಲಾಗುತ್ತೆ. ಈ ವರ್ಷ ಅದು ಏಪ್ರಿಲ್ 30ರಂದು ಬಂದಿದೆ. ಈ ದಿನ ಲಕ್ಷ್ಮಿಯ ಜೊತೆಗೆ ಸಂಪತ್ತಿನ ದೇವರಾದಂತಹ ಕುಬೇರನನ್ನ ಕೂಡ ಪ್ರಾರ್ಥಿಸಲಾಗುತ್ತೆ, ಹಾಗೆ ಪೂಜಿಸಲಾಗುತ್ತೆ. ಕುಬೇರನ ವಿಗ್ರಹವನ್ನ ಯಾವ ದಿಕ್ಕಿನಲ್ಲಿ ಇಡುವುದು ಉತ್ತಮ ಅಥವಾ ಶ್ರೇಯಸ್ಸು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರನ ಪ್ರತಿಮೆಯನ್ನ ಇರಿಸಬೇಕು. ನೀವು ಅಕ್ಷಯ ತೃತೀಯದಂದು ಈ ಕೆಲಸವನ್ನ ಮಾಡಬೇಕು. ಈ ದಿನ ನಮ್ಮ ಹೂಡಿಕೆಗಳನ್ನ ಹೆಚ್ಚಿಸುತ್ತದೆ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೆಚ್ಚಾಗೋದಕ್ಕೆ ಪ್ರಾರಂಭಿಸುತ್ತೆ. ಕುಬೇರ ಯಂತ್ರ ಪಠಣವನ್ನ ಮಾಡಬೇಕು. ಅಕ್ಷಯ ತೃತೀಯದಂದು ಕುಬೇರ ಯಂತ್ರವನ್ನ ಮನೆಗೆ ತರಬಹುದು. ಇದನ್ನ ಮನೆಯಲ್ಲಿ ಸ್ಥಾಪಿಸುವುದರಿಂದ ಆರ್ಥಿಕ ಲಾಭಗಳು ದೊರೆಯುತ್ತವೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನ ಸ್ಥಾಪಿಸುವುದರಿಂದ ಆರ್ಥಿಕ ಸಮೃದ್ಧಿ ಬರುತ್ತೆ. ಹಾಗೆ ನೀಲಿ ಬಣ್ಣದಿಂದ ಆಗುವಂತಹ ಪರಿಣಾಮಗಳು ಏನು ಅಂತಂದ್ರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ಭಾಗದಲ್ಲಿ ಗೋಡೆಯ ಬಣ್ಣ, ಪರದೆಗಳು, ಒಳಾಂಗಣ ಇತ್ಯಾದಿಗಳಲ್ಲಿ ನೀಲಿ ಬಣ್ಣದ ಬಳಕೆಯನ್ನ ಹೆಚ್ಚಿಗೆ ಮಾಡಿ ನೀವು ಇಲ್ಲಿ ನೀಲಿ ಬಣ್ಣದ ಪಿರಮಿಡ್ ಅನ್ನು ಕೂಡ ಇರಿಸಬಹುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಕಂಡು ಬರೋದಿಲ್ಲ, ಹಣದ ಮಳೆ ಸುರಿಯುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಲ್ಲದೆ ಉತ್ತರ ದಿಕ್ಕಿನಲ್ಲಿ ಸ್ವಚ್ಛತೆಯನ್ನ ಬಗ್ಗೆ ಕೂಡ ನಾವು ಕಾಳಜಿಯನ್ನ ವಹಿಸಬೇಕಾಗತ್ತೆ. ಭಾರವಾದ ವಸ್ತುಗಳನ್ನ ಅಥವಾ ಪೀಠೋಪಕರಣಗಳನ್ನ ಇಡುವುದನ್ನ ತಪ್ಪಿಸಬೇಕು. ಹಾಗೆ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡ್ರೆ. ವಿಶೇಷ ಕ್ರಮಗಳ ಮೂಲಕ ಅಕ್ಷಯ ತೃತೀಯ ದಿನದಂದು ಕುಬೇರ ದೇವನನ್ನ ಮೆಚ್ಚಿಸಬೇಕು ಹಾಗೂ ಮನೆಯ ಸಂಪತ್ತನ್ನ ಸಮೃದ್ಧಿಯನ್ನ ತುಂಬಿಸಬೇಕು. ಈ ದಿನ ಚಿನ್ನವನ್ನ ತರಬೇಕು ಅನ್ನುವಂತಹ ವಾಡಿಕೆ ಇದೆ. ಆದ್ರೆ ಮನೆಗೆ ಧಾನ್ಯವನ್ನ, ದವಸವನ್ನ, ಒಂದು ಹಿಡಿ ಉಪ್ಪನ್ನ ತಂದ್ರೂ ಕೂಡ ಅದು ಮನೆಯ ಶ್ರೇಯಸ್ಸನ್ನ, ಯಶಸ್ಸನ್ನ ಹಾಗೂ ಸಮೃದ್ಧಿಯನ್ನ ಹೆಚ್ಚಿಸುತ್ತೆ ಅನ್ನೋದು ಕೂಡ ಮಾತಿದೆ, ಪ್ರತೀತಿ ಇದೆ. ಈ ದಿನ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯನ್ನ ಕುಬೇರ ಸಮೇತನಾಗಿ ಪೂಜಿಸುವುದರಿಂದ ಸಕಲ ಸನ್ಮಂಗಳವೂ ಆರ್ಥಿಕತೆಯೂ ಕೂಡ ಪ್ರಾರಂಭವಾಗುತ್ತೆ. ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತಲೂ ಕೂಡ ಪುರಾಣಗಳು ಹೇಳುತ್ತೆ. ನಾಳೆ ನಾವು ಏನು ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಅಕ್ಷಯ ತೃತೀಯದಿಂದ, ಚಿನ್ನವನ್ನೇ ತರಬೇಕು ಅನ್ನುವಂತಹದ್ದು ಏನೂ ಇಲ್ಲ. ನಿಮ್ಮಲ್ಲಿರುವಂತಹ ಚಿನ್ನವನ್ನೇ ದೇವರ ಮುಂದೆ ಇಟ್ಟು ಪೂಜಿಸಿ, ಆರ್ಥಿಕವಾಗಿ ಬಿಕ್ಕಟ್ಟಿನಿಂದ ದೂರ ಮಾಡಿ, ಸಬಲರನ್ನಾಗಿ ಮಾಡಿ ಅಂತ ಹೇಳಿ ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯಸ್ಸು, ಆರೋಗ್ಯ ಎಲ್ಲದಕ್ಕಿಂತ ಹೆಚ್ಚು ಧನ, ಧಾನ್ಯ, ಸಂಪತ್ತನ್ನ ಅನುಭವಿಸೋದಕ್ಕೆ ಬೇಕಾಗಿರುವಂಥದ್ದು ಜೀವ ಹಾಗೂ ಜೀವನ. ಅದನ್ನ ದೇವರಲ್ಲಿ ದಯಪಾಲಿಸಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ಈ ಅಕ್ಷಯ ತೃತೀಯ ನಿಮ್ಮ ಆರೋಗ್ಯದ ವಿಷಯದಲ್ಲಿ, ನಿಮ್ಮ ಜೀವಿತಾವಧಿಯ ವಿಷಯದಲ್ಲಿ ಅಕ್ಷಯವಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.